ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಕಡಿಮೆ ಮಾಡಿದ ಬೆನ್ನಲ್ಲೇ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ನೀಡಿದೆ. ಪಿಂಚಣಿ ಯೋಜನೆಯ ನಿಯಮಗಳಲ್ಲಿ ಬದಲಾವಣೆ ಮಾಡಲಾಗಿದ್ದು, ಲಕ್ಷಾಂತರ ಉದ್ಯೋಗಿ ಹಾಗೂ ನಿವೃತ್ತರಿಗೆ ಇದರಿಂದ ಪ್ರಯೋಜನವಾಗಲಿದೆ. ಬಹುಶಃ ಬರುವ ದಸರಾ ಅಥವಾ ದೀಪಾವಳಿ ಸಮಯದಲ್ಲಿ ಸರ್ಕಾರಿ ನೌಕರ ಹಾಗೂ ನಿವೃತ್ತರಿಗೆ ಈ ಪ್ರಯೋಜನ ದೊರೆಯಲಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದ್ದು ವಿಡಿಯೋ ಪೂರ್ತಿ ನೋಡಿ ಹಾಗೂ ಈ ತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ಹೌದು, ಕೇಂದ್ರ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆಗೆ ನಿಯಮಗಳನ್ನು ಪ್ರಕಟಿಸಿದೆ. ಈ ನಿಯಮಗಳು ಪಿಂಚಣಿ ಮತ್ತು ನಿವೃತ್ತರಿಗೆ ಪ್ರಯೋಜನಗಳು ಸಂಬಂಧಿಸಿವೆ. ಇಲ್ಲಿ ಉದ್ಯೋಗಿಗಳು ನಿವೃತ್ತಿಯ ಜೊತೆಗೆ ಇತರ ಹಲವು ಪ್ರಯೋಜನಗಳನ್ನು ಪಡೆಯುತ್ತಾರೆ. ದೀಪಾವಳಿಗೂ ಮುನ್ನ ಕೇಂದ್ರ ಸರ್ಕಾರ ನೌಕರರಿಗೆ ದೊಡ್ಡ ಉಡುಗೊರೆ ನೀಡಿದೆ. ಕೇಂದ್ರ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆಗೆ ನಿಯಮಗಳನ್ನು ಪ್ರಕಟಿಸಿದೆ. ಸಿಬ್ಬಂದಿ ಸಚಿವಾಲಯ ಇದರ ಬಗ್ಗೆ ಮಾಹಿತಿ ನೀಡಿದ್ದು, ಅದರ ವಿವರ ಹೀಗಿವೆ. ಈ ನಿಯಮಗಳು ಪಿಂಚಣಿ ಮತ್ತು ನಿವೃತ್ತ ಪ್ರಯೋಜನಗಳಿಗೆ ಸಂಬಂಧಿಸಿದೆ. ಈ ಯೋಜನೆಯಡಿಯಲ್ಲಿ ನೇಮಕಾತಿ ಮತ್ತು ನಿವೃತ್ತಿ ದಿನಾಂಕಕ್ಕೆ 1 ವರ್ಷದ ಮೊದಲು ಅಥವಾ ವಿಆರ್ಎಸ್ಗೆ 3 ತಿಂಗಳ ಮೊದಲು ಎನ್ಪಿಎಸ್ ನಿಂದ ಯುಪಿಎಸ್ಗೆ ಬದಲಾಯಿಸುವ ಸೌಲಭ್ಯವನ್ನು ಒದಗಿಸಲಾಗಿದೆ. ಏಕೀಕೃತ ಪಿಂಚಣಿ ಯೋಜನೆಯಲ್ಲಿ ನೌಕರರು ನಿವೃತ್ತಿ ದಿನಾಂಕಕ್ಕೆ 1 ವರ್ಷ ಮೊದಲು ಮತ್ತು ವಿಆರ್ಎಸ್ಗೆ 3 ತಿಂಗಳ ಮೊದಲು ಪಿಂಚಣಿ ಯೋಜನೆಯನ್ನು ಬದಲಾಯಿಸಬಹುದು. ಅಂದರೆ ಅವರು ಎನ್ಪಿಎಸ್ ನಿಂದ ಯುಪಿಎಸ್ಗೆ ಬದಲಾಯಿಸಬಹುದು. ನಿವೃತ್ತಿಯ ಸ್ವಯಂ ಪ್ರೇರಿತ ನಿರ್ಧಾರವಾಗಿರಬಹುದು ಅಥವಾ ಬಲವಂತವಾಗಿರಬಹುದು ಮತ್ತು ಅದನ್ನು ಮೊದಲೇ ತೆಗೆದುಕೊಳ್ಳುವುದರಿಂದ ಹಲವು ಪ್ರಯೋಜನಗಳು ಇವೆ. ಯುಪಿಎಸ್ ಆಯ್ಕೆ ಮಾಡುವ ಉದ್ಯೋಗಿಗಳು ನಿವೃತ್ತಿಯ ಜೊತೆಗೆ ಇತರ ಹಲವು ಪ್ರಯೋಜನಗಳನ್ನು ಪಡೆಯುತ್ತಾರೆ. ಒಬ್ಬ ಉದ್ಯೋಗಿ ಸೇವೆಯ ಸಮಯದಲ್ಲಿ ಅಂಗವಿಕಲರಾದರೆ, ಉದ್ಯೋಗಿ ಮತ್ತು ಅವರ ಯಾವುದೇ ಕಾರಣದಿಂದ ಮರಣ ಹೊಂದಿದ್ದರೆ, ಮರಣದ ನಂತರ ಅವರ ಕುಟುಂಬವು ಸಿಸಿಎಸ್ ಪಿಂಚಣಿ ನಿಯಮಗಳು ಅಥವಾ ಯುಪಿಎಸ್ ನಿಯಮಗಳ ಅಡಿಯಲ್ಲಿ ಆಯ್ಕೆಯನ್ನು ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ, ಒಬ್ಬ ಉದ್ಯೋಗಿ 25 ವರ್ಷಗಳ ಬದಲು 20 ವರ್ಷಗಳಲ್ಲಿ ನಿವೃತ್ತರಾದರೂ ಅವರು ಪಿಂಚಣಿ ಸೌಲಭ್ಯಗಳನ್ನು ಪಡೆಯಬಹುದು. ಇದನ್ನು ಸರ್ಕಾರವು ನೌಕರರಿಗಾಗಿ ತೆಗೆದುಕೊಂಡ ಪ್ರಮುಖ ಹೆಜ್ಜೆಯಾಗಿ ನೋಡಲಾಗುತ್ತದೆ. ಯುಪಿಎಸ್ ಅಥವಾ ಏಕೀಕೃತ ಪಿಂಚಣಿ ಯೋಜನೆ ಏಪ್ರಿಲ್ 1, 2025ರಿಂದ ಜಾರಿಗೆ ಬಂದಿದ್ದು, ಸರ್ಕಾರ ಇದನ್ನು ಎನ್ಪಿಎಸ್ಗೆ ಒಂದು ಆಯ್ಕೆಯಾಗಿ ಪರಿಚಯಿಸಿದೆ. ನೌಕರರು ಸ್ಥಿರ ಮತ್ತು ಖಚಿತವಾದ ಪಿಂಚಣಿ ಪಡೆಯಬಹುದು, ಖಚಿತಪಡಿಸಿಕೊಳ್ಳಬಹುದು. ಇದರ ಮುಖ್ಯ ಉದ್ದೇಶವಾಗಿದೆ. ಇದರ ಜೊತೆಗೆ ನೌಕರರು ನಿವೃತ್ತಿಯ ಸಮಯದಲ್ಲಿ ಒಟ್ಟು ಮೊತ್ತ ಗ್ರಾಚ್ಯುಟಿಯ ಪ್ರಯೋಜನವನ್ನು ಕೂಡ ಪಡೆಯಲು ಸಹಾಯವಾಗುತ್ತದೆ. ಇದು ಪಿಂಚಣಿ ಯೋಜನೆಗಳ ನಿಯಮಗಳಲ್ಲಿ ಸದ್ಯದಲ್ಲಿ ತಂದಿರುವ ಬದಲಾವಣೆಗಳ ನಿಯಮಗಳ ವಿವರ. ನಿಮ್ಮ ಅನಿಸಿಕೆಯನ್ನು ಇದರ ಬಗ್ಗೆ ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.